ಮಜ್ಜಿ ಮಸಾಲ ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಸಚಿವ ನಾಗೇಂದ್ರನ ವಿರುದ್ಧ ಬಿಜೆಪಿ ಹೋರಾಟ ಫಿಕ್ಸ್ ಆಗಿದೆ. ಸೆಪ್ಟೆಂಬರ್ 1ರಿಂದ 10ರವರೆಗೆ ಬೃಹತ್ ಪಾದಯಾತ್ರೆಯನ್ನ ಬಿಜೆಪಿ ಹಮ್ಮಿಕೊಂಡಿದೆ. ರಾಯಚೂರಿನಿಂದ ಬಳ್ಳಾರಿಗೆ ಪಾದಯಾತ್ರೆ ಆಯೋಜನೆ ಆಗ್ತಾ ಇದೆ. ಸಚಿವ ನಾಗೇಂದ್ರನ ವಿರುದ್ಧ ಬಿಜೆಪಿ ಹೋರಾಟವನ್ನ ಮುಂದುವರೆಸಿದೆ. ಸದನದ ಒಳಗೆ ಹೊರಗಡೆ ಮಾಡಿತ್ತು ಈ ಒಂದು ವಿಚಾರವಾಗಿ ಹೋರಾಟವನ್ನ. ಇದೀಗ ಸೆಪ್ಟೆಂಬರ್ 1ರಿಂದ 10ರವರೆಗೆ ಬೃಹತ್ ಪಾದಯಾತ್ರೆಯನ್ನ ಹಮ್ಮಿಕೊಂಡಿದೆ. ಅದು ಕೂಡ ರಾಯಚೂರಿನಿಂದ ಬಳ್ಳಾರಿಗೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿಯಿಂದ ಪಾದಯಾತ್ರೆ ಉದ್ಘಾಟನೆ ಆಗುತ್ತೆ. ಸಮಾರೋಪ ಸಮಾರಂಭಕ್ಕೆ ಕೇಂದ್ರ ಸಚಿವರ ಉಪಸ್ಥಿತಿ ಕೂಡ ಇರಲಿದೆ. ಕೇಂದ್ರ ಸಚಿವ ಕುಮಾರಸ್ವಾಮಿಯು ಕೂಡ ಇದರಲ್ಲಿ ಭಾಗವಹಿಸಲಿದ್ದಾರೆ. ಬರ ನಾಗೇಂದ್ರ ರಾಜೀನಾಮೆಗೆ ಪಾದಯಾತ್ರೆಯ ಅಜೆಂಡಾ. ಬಿಜೆಪಿ ನೇತೃತ್ವದ ಪಾದಯಾತ್ರೆಗೆ ಜೆಡಿಎಸ್ನಲ್ಲೂ ಕೂಡ ಬೆಂಬಲ ಸಿಗ್ತಾ ಇದೆ. ಹೋರಾಟದ ಪೋಸ್ಟರ್ ಬಿಡುಗಡೆಯನ್ನ ಮಾಡಿದ್ದಾರೆ ಬಿಜೆಪಿ ನಾಯಕರು. 200 ಕಿಲೋಮೀಟರ್ ಪಾದಯಾತ್ರೆಯ ರೂಟ್ ಮ್ಯಾಪ್ ಬಿಜೆಪಿಯಿಂದ ಬಿಡುಗಡೆಯಾಗಿದೆ. ಇದು ನಾಗೇಂದ್ರ ವಿಚಾರವಾಗಿ ವಾಲ್ಮೀಕಿ ಹಗರಣದಲ್ಲಿ ಅವರ ಕೈವಾಡವಿದೆ. ಕಳಂಕಿತ ಶಾಸಕರನ್ನ ನೀವೇಕೆ ಇಟ್ಕೋತೀರಿ, ಅವರನ್ನ ಯಾಕೆ ಸಚಿವ ಸ್ಥಾನವನ್ನ ಕೊಟ್ಟಿದ್ದೀರಿ, ಜೊತೆಗೆ ಇನ್ನೊಂದು ಇಲಾಖೆಯ ಜವಾಬ್ದಾರಿಯನ್ನು ಕೂಡ ಅವರಿಗೆ ಕೊಟ್ಟಿದ್ದೀರಿ ಅಂತ ಬಹಳಷ್ಟು ವಿರೋಧವನ್ನ ಮಾಡ್ತಾ ಇತ್ತು ಬಿಜೆಪಿ. ಸದನದಲ್ಲೂ ಕೂಡ ಮುಂಗಾರು ಅಧಿವೇಶನ ಏನಾಯಿತು, ಮೊದಲನೇ ದಿನದಿಂದಲೂ ಕೂಡ ಇವತ್ತಿನವರೆಗೂ ಅದೇ ಒಂದು ವಿಚಾರವಾಗಿ ಜಟಾಪಟಿ ಕಾರಣ ಆಗಿತ್ತು ನಾಗೇಂದ್ರ ಅವರ ವಿಚಾರ. ಇದೀಗ ಸೆಪ್ಟೆಂಬರ್ 1ರಿಂದ 10ರವರೆಗೆ ಇದೇ ವಿಚಾರವಾಗಿ ಬೃಹತ್ ಪಾದಯಾತ್ರೆಯನ್ನ ಬಿಜೆಪಿ ಹಮ್ಮಿಕೊಂಡಿರೋದು. ರಾಯಚೂರಿನಿಂದ ಬಳ್ಳಾರಿಗೆ ಪಾದಯಾತ್ರೆ ಆಯೋಜನೆ ಆಗಿದೆ. ಇನ್ನು ಇದರಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಇದನ್ನ ಉದ್ಘಾಟನೆಯನ್ನ ಮಾಡ್ತಾರೆ. ಇನ್ನು ಸಮಾರೋಪ ಸಮಾರಂಭಕ್ಕೆ ಕೇಂದ್ರ ಸಚಿವರ ಉಪಸ್ಥಿತಿ ಕೂಡ ಇರಲಿದೆ ಅಂತ ಹೇಳಲಿದ್ದಾರೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ಸಹ ಭಾಗವಹಿಸಲಿದ್ದಾರೆ. ಬರ ಮತ್ತು ನಾಗೇಂದ್ರ ರಾಜೀನಾಮೆ ಇಲ್ಲಿ ಅಜೆಂಡಾ ಇರೋದು ಎರಡು. ಬರದ ಬಗ್ಗೆ ಮತ್ತು ನಾಗೇಂದ್ರ ರಾಜೀನಾಮೆಯ ಬಗ್ಗೆ ಈಗ ಪಾದಯಾತ್ರೆ ನಡೀತಾ ಇರೋದು. ಬಿಜೆಪಿ ನೇತೃತ್ವದ ಪಾದಯಾತ್ರೆಗೆ ಜೆಡಿಎಸ್ ಕೂಡ ಬೆಂಬಲವನ್ನು ಕೊಡ್ತಾ ಇದೆ. ಹೋರಾಟದ ಪೋಸ್ಟರ್ ಏನಿದೆ ಅದನ್ನು ಬಿಜೆಪಿ ನಾಯಕರು ಬಿಡುಗಡೆಯನ್ನು ಮಾಡಿದ್ದಾರೆ. ಒಟ್ಟು 200 ಕಿಲೋಮೀಟರ್ ಪಾದಯಾತ್ರೆಯ ರೂಟ್ ಮ್ಯಾಪ್ ನೀವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು. ಒಟ್ಟು 200 ಕಿಲೋಮೀಟರ್ನ ಪಾದಯಾತ್ರೆ ಇದು. ಇದಕ್ಕೆ